ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ರೋಣನ್ನವರ್. ಕಳೆದ 3 ವರ್ಷಗಳಿಂದಲೂ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ವಾಸಿಯಾಗಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರನೇ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣನವರ ಫಾರ್ಮ್ ಹೌಸ್ ಹಾಗೂ ಬೆಂಗಳೂರು ನಿವಾಸದಲ್ಲಿ ಮನೆಗೆಲಸ ಮಾಡ್ತಿದ್ದಂತ 48 ವರ್ಷದ ಮಹಿಳೆ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು. ಅಲ್ಲದೆ ಅದನ್ನ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕಿದ್ದಾರೆ ಎಂಬ ಒಂದು ಆರೋಪ ಈ ಕಳೆದ ಲೋಕಸಭಾ ಚುನಾವಣೆ ವೇಳೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಈ ಗಂಭೀರ ಪ್ರಕರಣದ ತನಿಖೆಯನ್ನ ನಡೆಸಿದಂತ ವಿಶೇಷ ತನಿಖಾ ತಂಡ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿತ್ತು. ಕೊನೆಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿ ಅಂತ ಪರಿಗಣಿಸಿ ಕಳೆದ ವರ್ಷ ಆಗಸ್ಟ್ 2ರಂದು ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಅಲ್ಲಿಂದ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಹಾರ ಜೈಲೇ ಮನೆಯಾಗಿತ್ತು. ಆದ್ರೆ ಹೀಗೆ ಜೈಲು ವಾಸಿಯಾಗಿ 1 ವರ್ಷ ಕಳೆದಿದ್ದಂತೆ ಮತ್ತೆ ಪ್ರಜ್ವಲ್ ಸುದ್ದಿಯಾಗಿದ್ದಾರೆ. ಅದು ಮತ್ತೆ ಪೆನ್ ಡ್ರೈವ್ ವಿಚಾರವಾಗಿನೇ. ಈ ಸಿಸಿಬಿ ಅಧಿಕಾರಿಗಳು ದಿಢೀರ್ನೆ ಮಂಗಳವಾರ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಪ್ರಜ್ವಲ್ ಇದ್ದ ಕೊಠಡಿಯಲ್ಲೂ ಕೂಡ ದಾಳಿ ನಡೆಸಿದ್ರು. ಹೀಗೆ ದಾಳಿ ನಡೆಸಿದ ವೇಳೆ ಪ್ರಜ್ವಲ್ ಇದ್ದ ಕೊಠಡಿಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆ ಆಗಿದೆ. ಮೊಬೈಲ್ ಪತ್ತೆ ಆಗ್ತಿದ್ದಂತೆ ಸಿಸಿಬಿ ಅಧಿಕಾರಿಗಳು ಇಡೀ ಕೊಠಡಿಯನ್ನ ಜಾಲಾಡಿದ್ದಾರೆ. ಈ ವೇಳೆ ಸಿಕ್ಕಿದ್ದೇನು ಗೊತ್ತಾ? ಅಷ್ಟಕ್ಕೂ ಪ್ರಜ್ವಲ್ ರೇವಣ್ಣ ಇಂದು ಜೈಲುವಾಸಿ ಆಗಕ್ಕೆ ಕಾರಣವೇ ಈ ಪೆನ್ ಡ್ರೈವ್. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರಜ್ವಲ್ಗೆ ಸೇರಿದ್ದ ಹಾಗೂ ಪ್ರಜ್ವಲ್ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಿದ್ದ ವಿಡಿಯೋಗಳು ರಾಜ್ಯಾದ್ಯಂತ ಸಂಚಲನವನ್ನೇ ಮೂಡಿಸಿದ್ವು. ಎಲ್ಲಿ ನೋಡಿದ್ರು ಪೆನ್ ಡ್ರೈವ್ದೇ ಮಾತಾಗಿತ್ತು. ಇಂಥ ಹೊತ್ತಲ್ಲೇ ಪ್ರಜ್ವಲ್ ಮನೆಗೆಲಸದ ಮಹಿಳೆ ದಾಖಲಿಸಿದ್ದ ದೂರು ಕೂಡ ಪ್ರಜ್ವಲ್ಗೆ ಕಂಟಕವಾಗಿ ಕಾಡಿ ಕೊನೆಗೆ ಜೀವನ ಪರ್ಯಂತ ಜೈಲು ವಾಸಿಯಾಗುವಂತೆ ಮಾಡಿತ್ತು. ಈ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಿರುವಾಗ ಇದೀಗ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ ವೇಳೆ ಮತ್ತೊಮ್ಮೆ ಪೆನ್ ಡ್ರೈವ್ ಜೊತೆ ಸಿಕ್ಕಿಬಿದ್ದಿದ್ದಾರೆ ಈ ಪ್ರಜ್ವಲ್ ರೇವಣ್ಣ. ಆರಂಭದಲ್ಲಿ ಪ್ರಜ್ವಲ್ ಈ ಮೊಬೈಲ್ ತಮ್ಮದಲ್ಲ, ಇದು ನನ್ನೊಂದಿಗಿದ್ದ ವಿಚಾರಣಾ ಕೈದಿಯದ್ದು ಅಂತ ಹೇಳಿದ್ದಾರೆ. ಆದ್ರೆ ಈ ಮೊಬೈಲ್ ನಲ್ಲಿ ತಾವು ತಮ್ಮ ವಕೀಲರೊಂದಿಗೆ ಹಾಗೂ ಮನೆಯವರೊಂದಿಗೆ ಮಾತನಾಡ್ತಿದ್ದಾಗಿ ಒಪ್ಕೊಂಡಿದ್ದಾರೆ. ಆದ್ರೆ ಈ ಮೊಬೈಲ್ ಸಿಕ್ಕಿರೋದು ಪ್ರಜ್ವಲ್ ಅವರ ಹಾಸಿಗೆಯ ಕೆಳಗೆ. ಹಾಗಾಗಿ ಇದಕ್ಕೆ ಸೂಕ್ತ ಉತ್ತರ ನೀಡುವಂತೆ ತಾಕೀತು ಮಾಡಲಾಗಿದೆ. ಆಗಸ್ಟ್ 6ರಂದು ಈ ಜೈಲ್ ಅಧಿಕಾರಿಗಳು ಪ್ರಜ್ವಲ್ ಬ್ಯಾರಕ್ನಲ್ಲಿ ಶೋಧ ನಡೆಸಿದಾಗ ಯಾವುದೇ ನಿಷೇಧಿತ ವಸ್ತುಗಳು ಸಿಕ್ಕಿರಲಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಕಳೆದ ಕೆಲವೇ ದಿನಗಳಲ್ಲಿ ಈ ಮೊಬೈಲ್ ಒಳಗೆ ಹೆಂಗ್ ಬಂದಿರಬಹುದು ಅಂತ ಸ್ಪಷ್ಟವಾಗಿ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಫೋನ್ ತಂದು ಕೊಟ್ಟವರು ಯಾರು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡುವಂತೆ ಸೂಚಿಸಲಾಗಿದೆ. ಇಲ್ಲವಾದಲ್ಲಿ ಅವರನ್ನ ತಕ್ಷಣವೇ ಬೇರೆ ಬ್ಯಾರಕ್ಗೆ ಸ್ಥಳಾಂತರಿಸಲಾಗುತ್ತೆ ಮತ್ತು ಎಚ್ಚರಿಕೆಯನ್ನು ಕೂಡ ನೀಡಲಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿಸಿಬಿ ಅಧಿಕಾರಿಗಳು FIR ಕೂಡ ದಾಖಲಿಸಿದ್ದಾರೆ. ಇವಾಗ ಈ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ನಲ್ಲಿ 90ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಪೊಲೀಸರು ಸದ್ಯ ಪ್ರಜ್ವಲ್ ಬಳಸ್ತಿದ್ದಂತ ಮೊಬೈಲ್ ಮತ್ತು ಪೆನ್ ಡ್ರೈವ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ನಲ್ಲಿರುವ ಎಲ್ಲಾ ವಿಡಿಯೋಗಳು ಹಾಗೂ ಡಾಟಾವನ್ನು ಕೂಡ ಸುದೀರ್ಘವಾಗಿ ಪರಿಶೀಲನೆ ನಡೆಸಿದ್ದಾರೆ. ಸೊ ಈ ಮೊಬೈಲ್ ಅಲ್ಲಿ ಸಿಕ್ಕಂತ ವಿಡಿಯೋಗಳು ಕೂಡ ಅಶ್ಲೀಲ ವಿಡಿಯೋಗಳು, ಅದು ಕೂಡ ಪ್ಯೂರ್ ದೇಶಿ ವಿಡಿಯೋಗಳಂತ ಎಷ್ಟೋ ಜನ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಈ ಎಲ್ಲಾ ವಿಚಾರಗಳನ್ನ ಈ ಸಿಸಿಬಿ ತನಿಖೆ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬುದ್ಧಿ ಕಲಿತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಅವರು ಮಾಡಿದಂತ ಈ ಕರ್ಮಕಾಂಡದಿಂದಾನೇ ಅವರು ಒಳಗೋಗಿದ್ರು. ಆದ್ರೆ ಮತ್ತೆ ಅದೇ ಕರ್ಮಕಾಂಡವನ್ನ ಇವರು ಅಲ್ಲಿ ಮತ್ತೆ ಶುರು ಮಾಡ್ತಿದ್ದಾರೆ ಅಂತ ಎಷ್ಟೋ ಜನರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಸಿಕ್ಕಿರೋಂಥ ಈ ಪೆನ್ ಡ್ರೈವ್ಗಳಲ್ಲಿ ಕಂಪ್ಲೀಟ್ ಆಗಿ ಅಶ್ಲೀಲ ವಿಡಿಯೋಗಳೇ ಸಿಕ್ಕಿರೋಂಥದ್ದು. ಆಮೇಲೆ ಇವರು ಮೊಬೈಲ್ ಅಲ್ಲಿ ಅಮೆಜಾನ್ ಪ್ರೈಮು, ನೆಟ್ಫ್ಲಿಕ್ಸು, ಜಿಯೋ ಹಾಟ್ಸ್ಟಾರು ಆ ಥರಂತ ಈ OTT ಪ್ಲಾಟ್ಫಾರ್ಮ್ಗೆ ರಿಲೇಟ್ ಆದಂಥ ಎಲ್ಲ ಆ್ಯಪ್ಗಳು ಕೂಡ ಸಿಕ್ಕಿರೋಂಥದ್ದು. ಈಗ ಈ ಮೊಬೈಲ್ ಅಲ್ಲಿ ಈ ಆ್ಯಪ್ಗಳು ಸಿಕ್ಕಿರೋಂಥದ್ದು ಒಂದು ಕಡೆ ಆದ್ರೆ, ಮೊಬೈಲು ಒಳಗೆ ಹೆಂಗೋಯ್ತು ಅನ್ನೋದು ಒಂದು ಕಡೆ ಆದ್ರೆ, ಮೊಬೈಲ್ ಅಲ್ಲಿ ವರ್ಕ್ ಹೆಂಗಾಗತ್ತೆ? ಯಾಕಂದ್ರೆ ಅಲ್ಲೆಲ್ಲ ಜಾಮರ್ಗಳನ್ನ ಅಳವಡಿಸಿದ್ದಾರೆ ಅಂತ ನಮಗೆ ಗೊತ್ತಿರೋಂಥ ವಿಚಾರನೆ ಜೈಲಲ್ಲಿ. ಬಟ್ ಆದ್ರೂ ಕೂಡ ಈ ಒಂದು ಮೊಬೈಲ್ ಒಳಗೆ ಹೆಂಗೋಯ್ತು ಅನ್ನೋದು ಎಷ್ಟೋ ಜನರ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇವಾಗ ಮುಂಚೆಯಿಂದಲೂ ಕೂಡ ನಾವು ಕೇಳಿ ಬಂದಿದ್ದ ವಿಚಾರನೆ. ಈಗ ದರ್ಶನ್ ಅವರು ಕೂಡ ಈ ತರ ವಿಚಾರಗಳಲ್ಲಿ ಸಿಕ್ಕಿಬಿದ್ದಿದ್ರು. ಆಗ್ಲೂ ಕೂಡ ನಮ್ಗೆ ಕೇಳಿ ಬಂದಂತ ವಿಚಾರ ಏನಂತಂದ್ರೆ, ಇಲ್ಲ ಇದನ್ನೆಲ್ಲ ನಾವು ಸರಿಪಡಿಸ್ತೀವಿ, ಇವಾಗಿಂದ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀವಿ, ಯಾವುದೇ ರೀತಿಯಾದಂತ ಈ ತರ ಕೃತ್ಯಗಳನ್ನ ಜೈಲಲ್ಲಿ ಮತ್ತೆ ಮರುಕಳಿಸಲ್ಲ ಅಂತ
ಜೈಲಧಿಕಾರಿಗಳು ಹೇಳಿದ್ರು ಕೂಡ, ಅದೆಷ್ಟೋ ಜೈಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ಕೂಡ. ಈಗ ಗೃಹ ಸಚಿವರಿಗೆ ನಮ್ಮದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದು ಯಾವಾಗ ಎಂಡ್ ಆಗುತ್ತೆ? ಈ ತರ ವಿಚಾರಗಳು ಪದೇ 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 ಮರುಕಳಿಸಿದಾಗ ಜನರಿಗೆ ಈ ನ್ಯಾಯಾಲಯದ ಒಂದು ತೀರ್ಪಿನ ಮೇಲೆ ಅಥವಾ VIP-ಗಳಿಗೆ, ಈ ಪ್ರಭಾವಿಗಳಿಗೆ ಬೇರೆ ಅಥವಾ ಜನಸಾಮಾನ್ಯರಿಗೆ ಬೇರೆ ಅನ್ನೋ ತರ ಈ ಜೈಲಲ್ಲಿ ಏನಾದ್ರು ನಡೀತಿದ್ಯಾ? ನಡೆದಿದೆ ಕೂಡ, ಆದ್ರೆ ಎಲ್ಲಿವರೆಗೂ ನಡೆಯುತ್ತೆ ಅನ್ನೋದು ಈ ಜನರ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈ ಪ್ರಭಾವಿಗಳು ಅಂತ ಏನ್ ಹೇಳ್ತಾರಲ್ಲ, ಈ ಸೋ ಕಾಲ್ಡ್ VIPs, ಈ VIPsಗೆ ಮಾತ್ರ ಈ ತರ ಯಾಕೆ ನಾವು ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದೀವಿ? ಹಂಗಂದ್ರೆ ಇವಾಗ ನ್ಯಾಯಾಲಯಕ್ಕೆ ನಾವು ಮರ್ಯಾದೆ ಕೊಟ್ಟಂಗ ಅಥವಾ ನ್ಯಾಯಾಲಯದ ತೀರ್ಪಿಗೆ ಮರ್ಯಾದೆನೇ ಇಲ್ವಾ? ಎಲ್ಲ ವಿಚಾರಗಳನ್ನ ನಾವು ಮಾತಾಡಬೇಕು. ಯಾಕಂದ್ರೆ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಿರುವಂತ ಒಬ್ಬ ವ್ಯಕ್ತಿ, ಅವನು ಯಾರೇ ಆಗಿರ್ಲಿ ಸ್ವಾಮಿ, ಅವ್ನು ಪ್ರಭಾವಿ ಆಗಿರ್ಲಿ, ಇನ್ನೊಬ್ಬ ಆಗಿರ್ಲಿ, PM ನ ಮಗ ಆಗಿರ್ಲಿ, ಮೊಮ್ಮಗ ಆಗಿರ್ಲಿ, ಎಲ್ಲ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಜನಸಾಮಾನ್ಯರಿಗೆ ಈ ಒಂದು ಗೃಹ ಸಚಿವರ ಮೇಲೆ ನಂಬಿಕೆ ಬರಬೇಕಂದ್ರೆ ಈ ವಿಚಾರವಾಗಿ ಅವರು ಕರೆಕ್ಟ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ಧನ್ಯವಾದ.